ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತು ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡುವಂಥ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋಂಥದ್ದು. ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಿದ್ದಂಥ ಆಗಿರ್ಬೋದು, ಇಲ್ಲ ಕಾಲ್ ಮಾಡ್ತಾ ಇರೋವಂಥದ್ದಾಗಿರ್ಬೋದು. ನನಗೆ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ಸರ್ ಮಸಲ್ ಡೆವಲಪ್ಮೆಂಟ್, ಮಸಲ್ ಬಿಲ್ಡ್ ಮಾಡೋದಕ್ಕೆ ಹೈ ರೆಪಿಟೇಷನ್ ವರ್ಕೌಟ್ ಮಾಡಬೇಕಾ ಇಲ್ಲ ಲೋ ರೆಪಿಟೇಷನ್ ವರ್ಕೌಟ್ ಮಾಡಬೇಕಾ ಅಂತ. ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕಾಗಿಯೇ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋಂಥದ್ದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ. ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಮಸಲ್ ಬಿಲ್ಡ್ ಮಾಡೋದಕ್ಕೆ ಹೈ ರೆಪಿಟೇಷನ್ ಬೇಕಾ ಲೋ ರೆಪಿಟೇಷನ್ ಬೇಕಾ ಅಂದರೆ ನಿಮಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೀನಿ. ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಯಾರಿದ್ದೀರಾ, ಮೊದಲಿಗೆ ನಾನು ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಯಾರಿದ್ದೀರಾ ಅವ್ರಿಗೆ ಎಂಥ ವರ್ಕೌಟ್ಸ್ ಅಂದರೆ ಎಷ್ಟು ರೆಪಿಟೇಷನ್ಸ್ ಬೇಕು ಅಂತ ನೋಡೋದಾಯಿತು ಅಂದರೆ ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಯಾರು ಸರ್ ಅಂತ ನೀವು ಕೇಳ್ಬೋದು. ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಅಂದರೆ ಸೈಕ್ಲಿಂಗ್ ಮಾಡ್ತಾ ಇರೋವಂಥದ್ದು ಇರ್ಬೋದು, ಸ್ವಿಮ್ಮಿಂಗ್ ಮಾಡ್ತಾ ಇರೋವಂಥವ್ರು ಇರ್ಬೋದು, ಅದೇ ರೀತಿಯಾಗಿ ರನ್ನಿಂಗ್ ಮಾಡುವಂಥವ್ರು ಅಂದರೆ ಮ್ಯಾರಥಾನ್ ರನ್ನಿಂಗ್ ನಾನು ಮಾತಾಡ್ತಾ ಇರೋವಂಥದ್ದು. ಅದೇ ರೀತಿಯಾಗಿ ಸಾಕರ್ ಆಡ್ತಾ ಇರೋವಂಥದ್ದು ಅಂದರೆ ಫುಟ್ಬಾಲ್ ಆಡ್ತಾ ಇರೋವಂಥದ್ದು. ಈ ಥರ ಸಾಕಷ್ಟು ಗೇಮ್ಸ್ ಯಾರು ಆಡ್ತಾ ಇದ್ದೀರಾ ಅಂಥವ್ರು ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಅಂತ ಕರೆಯಲ್ಪಡುವಂಥದ್ದು. ಅಂಥವ್ರು ಬಂದ್ಬಿಟ್ಟು ನಿಮಗೆ ಗೊತ್ತಿರಲಿ, ಆಕ್ಸಿಜನ್ನ ಬರ್ನ್ ಮಾಡ್ತಾರೆ. ಆಕ್ಸಿಜನ್ನ ಬರ್ನ್ ಮಾಡ್ತಾರೆ. ಇಂಥವರೆಲ್ಲ ಬಂದು ಆಕ್ಸಿಜನ್ನ ಬರ್ನ್ ಮಾಡ್ತಾರೆ. ಅದೇ ರೀತಿಯಾಗಿ ಮಸಲಲ್ಲೂ ಸಾಕಷ್ಟು ಮಸಲ್ ಫೈಬರ್ಸ್ ಇರುತ್ತೆ. ನಿಮಗೆ ಗೊತ್ತಿರಲಿ, ಸ್ಲೋ ಟ್ವಿಚ್ ಮಸಲ್ ಫೈಬರ್, ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್, ವೈಟ್ ಟ್ವಿಚ್ ಮಸಲ್ ಫೈಬರ್ ಅಂತ. ನಾನು ಸಾಕಷ್ಟು ಡೀಪಾಗಿ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಈ ವಿಡಿಯೋದಲ್ಲಿ. ಆದಷ್ಟು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ ಇರೋದ್ರಿಂದಾಗಿ ನಾನು ಬೇಸಿಕ್ ಆಗಿ ಇರೋವಂಥ ಇನ್ಫಾರ್ಮೇಷನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಇಂಥ ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಯಾರಿದ್ದೀರಾ ಅಂಥವ್ರು ಬಂದು ಸ್ಲೋ ಟ್ವಿಚ್ ಮಸಲ್ ಫೈಬರ್ನ ಯೂಸ್ ಮಾಡ್ತಾ ಇರ್ತಾರೆ. ಸ್ಲೋ ಟ್ವಿಚ್ ಮಸಲ್ ಫೈಬರ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಇದು ಎಲ್ಲಿರುತ್ತೆ ಸರ್ ಅಂದರೆ ಮಸಲ್ ಫೈಬರ್ಸಲ್ಲಿ ಸ್ಲೋ ಟ್ವಿಚ್ ಫಾಸ್ಟ್ ಟ್ವಿಚ್ ಎರಡು ಮಿಕ್ಸ್ ಆಗಿರೋದ್ರಿಂದಾಗಿ ಸ್ಲೋ ಟ್ವಿಚ್ ಮಸಲ್ ಫೈಬರ್ಸ್ನ ಯೂಸ್ ಮಾಡ್ತಾ ಇರೋವಂಥವ್ರು ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್. ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಸ್ಲೋ ಟ್ವಿಚ್ ಮಸಲ್ ಫೈಬರ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾದರೆ ಇವ್ರಿಗೆ ಎಷ್ಟು ರೆಪ್ ರೇಂಜ್ ಬೇಕಾಗುತ್ತೆ ಅಂತ ನೀವು ಕೇಳಿದ್ರೆ, ರೆಪ್ ರೇಂಜ್ ಇಂಥವ್ರಿಗೆ ಬಂದು ನಿಮಗೆ ಗೊತ್ತಿರಲಿ 12 and above ರೆಪ್ ರೇಂಜ್ ಇರಬೇಕಾಗತ್ತೆ. ಅವರು ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕಾದ್ರೆ 12 and above ಮಾಡ್ತಾ ಇದ್ರೆ ಅವರು ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಇರ್ತಾರೆ. ಅಂಥವ್ರು ಅಂದರೆ ಸೈಕ್ಲಿಸ್ಟ್, ಸ್ವಿಮ್ಮರ್ಸ್, ರನ್ನರ್ಸ್, ಸಾಕರ್ ಗೇಮ್ ಆಡ್ತಾ ಇರೋವಂಥವ್ರು ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಅಂತ ಕರೆಯಲ್ಪಡುವಂಥದ್ದು. ಅದೇ ರೀತಿಯಾಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇರೋವಂಥದ್ದು, ಸ್ಟ್ರೆಂತ್ ಟ್ರೈನಿಂಗ್ ಯಾರು ಮಾಡ್ತಾ ಇರ್ತೀರಾ ಅಂದರೆ ವೆಯ್ಟ್ ಲಿಫ್ಟರ್ಸ್ ಇರ್ಬೋದು, ರೋಯಿಂಗ್ ಮಾಡ್ತಾ ಇರೋವಂಥವ್ರು ಇರ್ಬೋದು, ಬೇಸ್ಬಾಲ್ ಆಡ್ತಾ ಇರೋವಂಥವ್ರು ಆಗಿರ್ಬೋದು. ಇಂಥ ಆ್ಯಥ್ಲೀಟ್ಸ್ ಯಾರಿರ್ತಾರೆ ಅಂಥವ್ರನ್ನ ಸ್ಟ್ರೆಂತ್ ಆ್ಯಥ್ಲೀಟ್ಸ್ ಅಂತ ಕರೆಯುವಂಥವ್ರು. ಇವ್ರು ಬಂದ್ಬಿಟ್ಟು ಗ್ಲೂಕೋಸ್ನ ಬರ್ನ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಯೂಸ್ ಆಗುವಂಥ ಮಸಲ್ ಫೈಬರ್ಸ್ ಯಾವುದು ಅಂತ ನೋಡೋದಾಯ್ತು ಅಂದರೆ ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ಸ್. ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ಸ್ ಇಂಥ ಆ್ಯಥ್ಲೀಟ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾದರೆ ರೆಪ್ ರೇಂಜ್ ಏನಿರಬೇಕು ಸರ್ ವೆಯ್ಟ್ ಟ್ರೈನಿಂಗ್ ಮಾಡಬೇಕಾದ್ರೆ ಇವ್ರಿಗೆ ರೆಪಿಟೇಷನ್ಸ್ ಎಷ್ಟು ಇರಬೇಕು ಅಂತ ನೀವು ಕೇಳಿದ್ರೆ, ನಿಮಗೆ ಗೊತ್ತಿರಲಿ ರೆಪ್ ರೇಂಜ್ ಬಂದು 2 to 6 ರೆಪ್ ರೇಂಜ್ ಇದ್ದರೆ ಸಾಕಾಗುತ್ತೆ. 2 ರಿಂದ 6 ಕೌಂಟ್ ಯೂಸ್ ಮಾಡ್ತಾ ಇದ್ರೆ ವೆಯ್ಟ್ ಟ್ರೈನಿಂಗಲ್ಲಿ 2 ರಿಂದ 6 ಕೌಂಟ್ ಯೂಸ್ ಮಾಡ್ತಾ ಇರೋವಂಥವ್ರಿಗೆ
ಸ್ಟ್ರೆಂತ್ ಬಿಲ್ಡಪ್ ಮಾಡೋದಕ್ಕೆ ಸಾಕಾಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಎಷ್ಟು ಏನು ಯೂಸ್ ಆಗುತ್ತೆ ಅನ್ನೋದು ನೋಡೋದಾಯ್ತು ಅಂದರೆ, ಇವ್ರುಗಳು ಬಂದು ಗ್ಲೂಕೋಸ್ ಬರ್ನ್ ಮಾಡ್ತಾರೆ. ಅದೇ ರೀತಿಯಾಗಿ ಇವ್ರಿಗೆ ಯಾವ ಮಸಲ್ ಫೈಬರ್ಸ್ ಯೂಸ್ ಆಗುತ್ತೆ ಸರ್ ಅಂತ ನೀವು ಕೇಳಿದ್ರೆ, ನಿಮಗೆ ಗೊತ್ತಿರಲಿ, ಇವ್ರು ಬಂದ್ಬಿಟ್ಟು ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ಸ್ನ ಜಾಸ್ತಿ ಯೂಸ್ ಮಾಡುವಂಥದ್ದು. ಹಾಗಾದರೆ ರೆಪ್ ರೇಂಜ್ ಏನಿರಬೇಕು ಸರ್, ವೆಯ್ಟ್ ಟ್ರೈನಿಂಗಲ್ಲಿ ಎಷ್ಟು ರೆಪ್ಟೇಷನ್ಸ್ ಮಾಡಬೇಕಾಗತ್ತೆ ಅಂತ ನೀವು ಕೇಳಿದ್ರೆ, ರೆಪ್ ರೇಂಜ್ ಬಂದು 6 ರಿಂದ 12 ರೆಪಿಟೇಷನ್ಸ್ ಮಾಡಿದ್ರೆ ಸಾಕು ಅವ್ರಿಗೆ ಮಸಲ್ ಮಾಸ್ ಡೆವಲಪ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಸರಿ ಸರ್, ಇದು ನೀವು ಹೇಳ್ತಾ ಇದ್ರೆ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಒಂದು ಗ್ರಾಫ್ ಹಾಕಿ ತೋರಿಸ್ಕೊಡಿ ಸರ್ ಅಂತ ನೀವು ಕೇಳಿದ್ರೆ, ಒಂದು ಸಿಂಪಲ್ ಗ್ರಾಫ್ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಈ ಗ್ರಾಫಲ್ಲಿ 2 ರೆಪಿಟೇಷನ್ಸ್ ಮಾಡ್ತಾ ಇರೋಂಥವ್ರು ಎರಡು ರೆಪಿಟೇಷನ್ನಿಂದ 6 ರೆಪಿಟೇಷನ್ ಮಾಡ್ತಾ ಇರೋವಂಥವ್ರು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ 6 ರಿಂದ 12 ರೆಪಿಟೇಷನ್ಸ್ ಯಾರು ಮಾಡ್ತಾ ಇರ್ತಾರೆ ಅವರು ಬಾಡಿ ಬಿಲ್ಡಿಂಗ್ ಮಾಡ್ಬೋದಾಗಿರುತ್ತೆ, ಅಂದರೆ ಮಾಸ್ ಗೇನಿಂಗ್ ಮಾಡೋವಂಥವ್ರಾಗಿರ್ತಾರೆ. ಅದೇ ರೀತಿಯಾಗಿ 12 ರಿಂದ 15 ರೆಪಿಟೇಷನ್ಸ್ ಆ್ಯಂಡ್ ಅಬವ್ ಮಾಡ್ತಾ ಇರೋವಂಥವ್ರು ಎಂಡ್ಯೂರೆನ್ಸ್ ಅಥ್ಲೀಟ್ಸ್ ಆಗಿರ್ತಾರೆ. ಇದು ಸಿಂಪಲ್ ಆಗಿ ಹೇಳ್ತಾ ಇರೋಂಥದ್ದು. 6 ರಿಂದ 12 ರೆಪಿಟೇಷನ್ಸ್ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಮಸಲ್ ಹೈಪರ್ ಟ್ರೋಫಿಗೆ ಹೋಗ್ತಾ ಇರುತ್ತೆ. ಮಸಲ್ ಹೈಪರ್ ಟ್ರೋಫಿ ಇಸ್ ನಥಿಂಗ್ ಬಟ್ ಮಸಲ್ ಮಾಸ್ ಮಾಡೋದಕ್ಕೆ ಯೂಸ್ ಆಗುವಂಥದ್ದು. ಹಾಗಾದರೆ ಇವಾಗ ನೀವು ನನಗೊಂದು ಪ್ರಶ್ನೆ ಮಾಡ್ಬೋದು, ಸರ್ ಇದು ಮಾಸ್ ಮಾಡೋದಕ್ಕಾಯಿತು, ಅದೇ ರೀತಿಯಾಗಿ ಮಸ್ಕುಲರ್ ಅಂದರೆ ಕಾಂಪಿಟೇಷನ್ಗೆ ಪ್ರಿಪೇರ್ ಮಾಡುವಂಥವ್ರು ಕಮ್ಮಿ ವೆಯ್ಟು ಜಾಸ್ತಿ ಯೂಸ್ ಮಾಡಬೇಕಾಗುತ್ತಾ, ಜಾಸ್ತಿ ಕೌಂಟ್ಸ್ ಮಾಡಬೇಕಾಗುತ್ತಾ, ಜಾಸ್ತಿ ರೆಪಿಟೇಷನ್ಸ್ ಮಾಡಬೇಕಾಗುತ್ತಾ ಅಂತ? ಇಲ್ಲ, ಇದು ಮಿತ್, ಒನ್ ಆಫ್ ಅ ಮಿತ್ ಅಂತಲೇ ಹೇಳ್ಬೋದು. ಅದು ಒಂದು ಸುಳ್ಳು ಕಲ್ಪನೆ ಅಂತಲೇ ಹೇಳ್ಬೋದು, ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಾಡಿ ಬಿಲ್ಡಿಂಗಲ್ಲಿ ಮಾಸ್ ಗೇನಿಂಗ್ ಮಾಡಲಿ ಇಲ್ಲ ಮಸ್ಕುಲರ್ ಮಾಡಬೇಕು ಅನ್ನೋರು ಯಾರೇ ಇರ್ಬೋದು, ಅವರು 6 ರಿಂದ 12 ಕೌಂಟ್ ಮಾಡಿದ್ರೆ ಸಾಕಾಗುತ್ತೆ. ದಟ್ ಈಸ್ ಎವ್ರಿಥಿಂಗ್ ಲೆಫ್ಟ್ ಆನ್ ಡಯಟ್. ಅಂದರೆ ನೀವು ತಿನ್ನೋ ಅಂಥ ಆಹಾರ ಪದ್ಧತಿ ಏನಿರುತ್ತೆ, ನೀವು ಆಹಾರ ಪದ್ಧತಿ ಜೊತೆಗೆ ನೀವು ಇಷ್ಟು ರೆಪಿಟೇಷನ್ಸ್ ಮಾಡ್ತಾ ಬಂದರೆ ಸಾಕಾಗುತ್ತೆ ನಿಮಗೆ ಮಸಲ್ ಮಾಸ್ ಮಾಡೋದಕ್ಕೆ ಮತ್ತು ಮಸ್ಕುಲರ್ ಆಗೋದಕ್ಕೆ ಅಂತಲೇ ಹೇಳ್ಬೋದು. ಇದು ಗೊತ್ತಿರಬೇಕಾಗತ್ತೆ. ನಿಮಗೆ ಉಳ್ಕೊಂಡಿರೋದು ಇಷ್ಟು ರೇಂಜಲ್ಲಿ ಮಾಡಿದಾಗ ಮಾತ್ರನೇ ಬಾಡಿ ಬಿಲ್ಡಿಂಗ್ ಆಗೋವಂಥದ್ದು. ಎಲ್ಲರೂ ಏನು ಮಾಡ್ಕೊಂಡಿದ್ದಾರೆ, ಕಮ್ಮಿ ವೆಯ್ಟ್ ಜಾಸ್ತಿ ಕೌಂಟ್ ಮಾಡಿದಾಗ ಮಸ್ಕುಲರ್ ಆಗುತ್ತೆ, ಜಾಸ್ತಿ ವೆಯ್ಟ್ ಕಮ್ಮಿ ಕೌಂಟ್ಸ್ ಮಾಡಿದಾಗ ಮಾಸ್ ಆಗುತ್ತೆ ಅಂತ. ಇದು ಆ ಥರ ಆಗೋವಂಥದ್ದಲ್ಲ. ನಿಮಗೆ ಗೊತ್ತಿರಲಿ, 6 ರಿಂದ 12 ಕೌಂಟಲ್ಲಿ ನೀವು ನಿಲ್ಲಿಸ್ಕೋಬೇಕಾಗತ್ತೆ. ಈಗ ನಾನು ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋವಂಥದ್ದು. ಈಗ ನೀವು ಚೆಸ್ಟ್ಗೆ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೆ ನಾನೇನು ಮಾಡ್ತೀನಿ, ಒಂದು 5 ರಿಂದ 6 ವೆರೈಟೀಸ್ ಮಾಡೋವಂಥದ್ದು. ಅದರಲ್ಲಿ 2 ರಿಂದ 3 ವೆರೈಟೀಸ್ ನಾನು 4 ಸೆಟ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದ ವೆರೈಟೀಸ್ ಬಂದ್ಬಿಟ್ಟು 2 ರಿಂದ 3 ಸೆಟ್ ಮಾಡುವಂಥದ್ದು. ಅದರಲ್ಲೇ ನಾನು ಏನು ಮಾಡ್ತೀನಿ, ನಾನು 6 ರಿಂದ 12 ಕೌಂಟ್ಸ್ ಆಗುವಷ್ಟು ಮಾತ್ರನೇ ನಾನು ವೆಯ್ಟ್ ಯೂಸ್ ಮಾಡುವಂಥದ್ದು. ಈ ರೀತಿ ಮಾಡಿದಾಗ ಮಸಲ್ ಲಾಸ್ ಆಗೋದಿಲ್ಲ. ಯಾರು 12 ರಿಂದ 15 ಕೌಂಟ್ ಮೇಲ್ ಮಾಡ್ತೀರಾ ಮಸಲ್ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಅವರು ಎಂಡ್ಯೂರೆನ್ಸ್ ಮೋಡ್ಗೆ ಬಂದ್ಬಿಡ್ತಾರೆ. ಈ ಮ್ಯಾರಥಾನ್ ರನ್ನರ್ಸ್ನ ನೀವು ನೋಡಿರ್ಬೋದು, ತುಂಬ ಓಡ್ತಾನೇ ಇರ್ತಾರೆ, ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಜಾಸ್ತಿ ಹೊತ್ತು ಓಡ್ತಾ ಇರ್ತಾರೆ. ಈ ರೀತಿ ಓಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮಸಲ್ ಲಾಸ್ ಆಗುತ್ತೆ. ಅವ್ರು ಯಾರು ಸೈಜ್ ಇರೋದಿಲ್ಲ, ತುಂಬ ಲೀನ್ ಇರ್ತಾರೆ, ತೀರಾನೇ ಲೀನ್ ಆಗ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮಸ್ಕುಲರ್ ಕಾಣ್ತಾ ಇರ್ತಾರೆ. ಹಾಗಾಗಿ ಅವರು ಎಂಡ್ಯೂರೆನ್ಸ್ ಅಥ್ಲೀಟ್ಸ್ ಅಂತ ಹೇಳೋವಂಥದ್ದು. ಅಂಥವ್ರಿಗೆ ನೀವು ಒಂದು 10 kg ಹಾಕ್ಬಿಟ್ಟು ಒಂದು 10 ಕೌಂಟ್ ಮಾಡು ಅಂದರೆ ಅವ್ರ ಕೈಯಲ್ಲಿ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅದೇ ರೀತಿಯಾಗಿ ಸ್ಟ್ರೆಂತ್ ಅಥ್ಲೀಟ್ಸ್ ಯಾರಿರ್ತಾರೆ
ಅವ್ರನ್ನ ನೋಡಿರ್ಬೋದು 20-30 kg ನೀವು ಹಾಕ್ಬಿಟ್ಟು ಒಂದೊಂದು ಸೈಡ್ಗೆ 20-30 kg ಹಾಕ್ಬಿಟ್ಟು ಒಂದು 4-5 ಕೌಂಟ್ ಮಾಡು ಅಂದರೆ ಈಸಿಯಾಗಿ ಮಾಡಿಬಿಡ್ತಾರೆ. ಯಾಕೆಂದರೆ ಅವರು ಸ್ಟ್ರೆಂತ್ ಟ್ರೈನಿಂಗ್ಗೆ ಟ್ರೈನ್ ಆಗ್ತಾ ಇರೋದ್ರಿಂದಾಗಿ ಪರ್ಟಿಕ್ಯುಲರ್ ಮಸಲ್ ಫೈಬರ್ಸ್ ಏನಿರುತ್ತೆ ಅದಕ್ಕೇ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರು ಈಸಿಯಾಗಿ ಮಾಡಿಬಿಡ್ತಾರೆ. ಅಂಥವ್ರಿಗೆ ನೀವು ಎಂಡ್ಯೂರೆನ್ಸ್ ವರ್ಕೌಟ್ ಮಾಡು ಅಂದಾಗ ಒಂದು 100 ರೆಪಿಟೇಷನ್ಸ್ ಪುಷಪ್ಸ್ ಮಾಡು ಅಂದರೆ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇವ್ರಿಗೆ ಆ ಥರ ವರ್ಕೌಟ್ಸ್ ಆಗೋದಿಲ್ಲ, ಅವ್ರಿಗೆ ಈ ಥರ ವರ್ಕೌಟ್ಸ್ ಆಗ್ತಾ ಇರೋದಿಲ್ಲ. ನಾವು ಯಾವ ಥರ ಅಂದರೆ ಬಾಡಿ ಬಿಲ್ಡರ್ಸ್ ನಾವು ಮಧ್ಯ ರೇಂಜಲ್ಲಿ ಇರೋ ಅಂಥವ್ರು. ಹಾಗಾಗಿ ನಾವು 6ರಿಂದ 12 ಕೌಂಟ್ ಮಾಡೋ ಥರ ನಾವು ವೆಯ್ಟ್ನ ಯೂಸ್ ಮಾಡಬೇಕಾಗತ್ತೆ. ಫಸ್ಟ್ ರೌಂಡಲ್ಲಿ ನಾವು ಆ್ಯಾವ್ರೇಜ್ ವೆಯ್ಟ್ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ರೌಂಡಲ್ಲಿ ನಾವು ವೆಯ್ಟ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಇನ್ಕ್ರೀಸ್ ಮಾಡೋದನ್ನು ವೆಯ್ಟ್ ಇನ್ಕ್ರೀಸ್ ಮಾಡಬೇಕು, ಕೌಂಟ್ ಇನ್ಕ್ರೀಸ್ ಮಾಡೋಕ್ಕೆ ಹೋಗಬಾರ್ದು. ಇದು ಜ್ಞಾಪಕ ಇಟ್ಕೋಬೇಕು. ಇದೇ ಸೀಕ್ರೆಟ್ ಬಾಡಿ ಬಿಲ್ಡಿಂಗ್ದು. ಮಾಸ್ ಗೇನ್ ಮಾಡಬೇಕಿಲ್ಲ, ಮಸ್ಕ್ಯುಲರ್ ಮಾಡಬೇಕು ಅಂದರೆ ನೀವು 6ರಿಂದ 12 ಕೌಂಟಲ್ಲೇ ನಿಲ್ಲಿಸ್ಕೋಬೇಕು. ಆಗ ನಿಮ್ಮದು ಮಸ್ಕ್ಯುಲರ್ ಇದು ಮಾಸ್ ಗೈನಿಂಗ್ ಟಾರ್ಗೆಟ್ ಏನಿರುತ್ತೆ ಅದು ಬೇಗನೆ ಅಚೀವ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಮ ವರ್ಕೌಟ್ ರೊಟೀನಲ್ಲಿ ವೆಯ್ಟ್ ಇನ್ಕ್ರೀಸ್ ಮಾಡ್ತಾ 6ರಿಂದ 12 ಕೌಂಟ್ ಅಷ್ಟರಲ್ಲೇ ನಿಲ್ಲಿಸ್ಕೊಳ್ಳಿ. ಸಾಕಷ್ಟು ಬೇಗನೆ ನೀವು ರಿಸಲ್ಟ್ ನೋಡ್ಬೋದು ಅಂತಲೇ ಹೇಳ್ಬೋದು. ಜೊತೆಗೆ ನಿಮ್ಮ ಡಯಟ್ ಬಗ್ಗೆನೂ ಗಮನ ಇರಬೇಕಾಗತ್ತೆ. ಆಗಲೇ ನೀವು ರಿಸಲ್ಟ್ನ ಶಾರ್ಟ್ ಟೈಮಲ್ಲಿ ಜಾಸ್ತಿ ರಿಸಲ್ಟ್ಸ್ನ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್, ಬಾಯ್ ಬಾಯ್.